ಕೊಟ್ಟಿದ್ದೇನೆ ದೇವ, ಎಷ್ಟು 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 ಅಂತೇಳಿ ಇದು ನಾವು ಮಾಡಿದ ಮಾತಿನಿಂದ ಆಗಿರ್ಬೋದು, ನೋಡುವುದರಿಂದ ಆಗಿರ್ಬೋದು, ನಡೆಯುವುದರಿಂದ ಆಗಿರ್ಬೋದು, ಮಾತನಾಡುವುದರಿಂದ ಆಗಿರ್ಬೋದು, ಎಲ್ಲಾ ವಿಷಯಗಳಲ್ಲಿ ನಮ್ಮ ಈ ಸಮಯದಲ್ಲಿ ನಾವು ಒಪ್ಪಿಕೊಳ್ಳೋಣ, ದೇವರ ಕರುಣೆಯನ್ನು ಪಡೆದುಕೊಳ್ಳೋಣ. ಪ್ರಭು, ತಿಳಿದು ತಿಳಿಯಲಾಗದೆ ಮಾಡಿಬಿಟ್ಟಿದ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಪ್ಪ ಅಂತೇಳಿ ದೇವರ ಕರುಣೆಯ ಮುಖಾಂತರವಾಗಿ ನಾವು ಮುಂದಕ್ಕೆ ಹೋಗೋಣ. ಅದೇ ರೀತಿಯಾಗಿ ಇದಕ್ಕೂ ಎರಡನೇದಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಯಾಕಂದ್ರೆ ಇವತ್ತು ನಾವು ಬದುಕಿದ್ದೀವಿ ಅಂದ್ರೆ ಅದು ದೇವರ ಕೃಪೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನಮಗಿಂತ ಅಂದ ಚಂದವುಳ್ಳವರು, ನಮಗಿಂತ ಐಶ್ವರ್ಯವಂತರು, ನಮಗಿಂತ ಧನವಂತರು ಈ ಸಮಯದಲ್ಲಿ ಎಲ್ಲೋ ಇದ್ದಾರೆ. ನೀನಾದರೂ ನಾನಾದರೂ ಆತನ ನಾಮವನ್ನು ಸ್ತುತಿಸುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅನೇಕರು ಪಾಪದಲ್ಲಿ ವ್ಯಸನದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಸಮಯದಲ್ಲಿ ಭಕ್ತಿಹೀನರ ಜೊತೆ ನಿವಾಸ ಮಾಡುವುದಕ್ಕಿಂತ ಯೆಹೋವನ ಮಂದಿರ ಆವರಣದಲ್ಲಿ ಬರುವುದರ ಕಲಿಯುವುದು 1000 ದಿನಗಳಷ್ಟು ಸ್ಪಷ್ಟತೆ ಎಂಬ ವಿಷಯವನ್ನು ತಿಳಿದು 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 ಕೂಡ ಅವರು ತಪ್ಪಿ ಹೋಗಿದ್ದಾರೆ. ಆದರೆ ಇವತ್ತು ನಿನಗೆ ಈ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಮೂರನೇದಾಗಿ ಇದು ಎಲ್ಲ ಈ ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿರಿ, ಹೊರಬಂದವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ ಹೇಳಿದಂತಹ ದೇವರು ನಂಬಿಕೆಸ್ತನು, ಆತನ ಒಳ್ಳೆಯವರು ಬೇರೆ. ಆತನ ಬಳಿಗೆ ಬಂದವರನ್ನು ಎಷ್ಟು ಮಾತ್ರಕ್ಕೂ ಆತ ಕೈ ಬಿಟ್ಟಿಲ್ಲ, ಬಿಡೋದಿಲ್ಲ. ಆದ ಕಾರಣ ನಮ್ಮ ಹೃದಯಾಂತರಂಗದಲ್ಲಿ ಅಡಗಿಕೊಂಡಿರುವ ಮನವಿಗಳು, ಬೇಡಿಕೆಗಳು ಪ್ರಭು ಯೇಸು ಕ್ರಿಸ್ತನಿಗೆ ಸಲ್ಲಿಸೋಣ. ನಂಬುವುದು ನಿನಗಿಲ್ಲಾದರೆ ನಂಬುವವರಿಗೆ ಎಲ್ಲವೂ ಸಾಧ್ಯವೇ ಅಂತ ಹೇಳಿದರೆ, ಆದ ಕಾರಣ ಈ ಸಮಯದಲ್ಲಿ ಎಲ್ಲರೂ ಹೃದಯಪೂರ್ವಕವಾಗಿ ಪ್ರಭು ನನ್ನ ಮನವಿಯನ್ನು ಆಲೋಚಿಸಿ, ನನ್ನ ಕೂಗಿಗೆ ಕಿವಿಗೊಡು ಸ್ವಾಮಿ ಅಂತೇಳಿ ಕರೆಯೋಣ. ಕರೆದರೆ ಬರುವಾತನು ಆತನಾಗಿದ್ದಾನೆ. ನೀನು ನಾನು ಹೃದಯಪೂರ್ವಕವಾಗಿ ಕರೆದರೆ ಎಲ್ಲಿಯಾದರೂ ಸರಿ ಬರುವವರು ಆತನ ನಾಮದಲ್ಲಿ ಕಿವಿಗೊಡುತ್ತದೆ ಸಾಕು. ಸಂಗಡ ಇರಬಹುದು, ನಮ್ಮ ಮಧ್ಯದಲ್ಲಿರುವ ಈ ಸಮಯದಲ್ಲಿ ನಮ್ಮ ಮನೆಗಳು ಏನೇ ಇರಲಿ ನಾವು ದೇವರಿಗೆ ಸಲ್ಲಿಸೋಣ. ಆತನೇ ನಮಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಎಲ್ಲ ಚಪ್ಪ ಹೊಡಿತಾ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ, ನೀ ಬೇಗನೆ ಬರಲಿರುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ, ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವನಪ್ಪ, ನಿನ್ನ ಪ್ರೀತಿಗೆ ಹೇಳಪ್ಪ. ಈ ಹಾಡು ನಿನಗಾಗಿಯೇ, ಹಾಡುವೆನು ನನ್ನ ಯೇಸುವೇ. ಈ ಹಾಡು ನಿನಗಾಗಿಯೇ, ಹಾಡುವೆನು ನನ್ನ ಒಳ್ಳೆ ಪಾಲು ನೀಯೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುಟ್ಟಿಡುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನ ಪಾದಕ್ಕೆ
ನೀನಿರಲು ಬಾಳೆಲ್ಲ ಹರುಷಾನಂದಮ. ನೀವೆಷ್ಟು ಅನುಮಾನಿಸಮ ನಿನ್ನ ಪ್ರೀತಿಗೆ ಹೇಳಪ್ಪ. ಈ ಹಾಡು ಹಾಡುವೆನು ನನ್ನ ಯೇಸುವೇ. ಈ ಹಾಡು ನಿನಗಾಗಿಯೇ. ಸ್ವಾಮಿ ನಿಮಗೆ ಸ್ತೋತ್ರವಾಗಲಿ. ಎಲ್ಲರ ಮೇಲೆ ನಿಂತ್ಕೊಳ್ಳೋಣ. ಬೇರೆ ಸಮಯದಲ್ಲಿ ಯಾರು ಕೂಡ ಕೂತ್ಕೊಳ್ಬೇಡ, ಎಲ್ಲರ ಮೇಲೆ ನಿಂತ್ಕೊಳ್ಳೋಣ. ದೇವರಿಗೆ ಗೌರವವನ್ನು ಕೊಡೋಣ. ಪ್ರೇರಣೆಲ್ಲ ಆತನ ಸಾನ್ನಿಧ್ಯದಲ್ಲಿ ನಾವು ತಗ್ಗಿಸಿಕೊಂಡು ದೇವರಿಗೆ ತಲೆಬಾಗಿ ನಾವು ಗೌರವವನ್ನು ಕೊಡೋಣ. ಯಾಕಂದ್ರೆ ಅದು ಒಳ್ಳೆಯದು. ಎಲ್ಲರ ಮೇಲೆ ನಿಂತ್ಕೊಂಡು ನಾವು ಆರಾಧಿಸುವ ದೇವರು ಆತ್ಮದೇವರ ಕನಕ ನಮ್ಮ ಮನಸ್ಸು ಆ ಕಡೆ ಹೊರಗಡೆ ಹೋಗುವುದಕ್ಕೆ ಪ್ರಾಣಾತ್ಮ ದೇವಗಳನ್ನು ದೇವರಿಗೆ ಸಜೀವ ಯಾಗವಾಗಿ ಸಮರ್ಪಿಸೋಣ. ಯಾಕಂದ್ರೆ ಆರಾಧಿಸುವ ದೇವರು ಆತ್ಮದೇವರು, ಆರಾಧನೆಗೆ ಯೋಗ್ಯರು. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರೇ ಎಂಬುದಾಗಿ ದೇವರ ವಾಕ್ಯ. ನಿನ್ನ ಪೂರ್ಣ ಹೃದಯ ಹೊಂದುವುದು, ನೀ ಪೂರ್ಣ ಆತ್ಮ ಹೊಂದುವುದು, ನೀ ಪೂರ್ಣ ಬಲ ಹೊಂದುವುದು, ನೀ ಪೂರ್ಣ ವಿವೇಕ ಹೊಂದುವುದು. ನಿನ್ನ ದೇವರಾದ ಯೆಹೋವನನ್ನು ನೀವು ಪ್ರೀತಿಸುವ ಆರಾಧಿಸುವ ಆದ ಕಡೆ ಸಮಯದಲ್ಲಿ ಯವನ ಮಗಳು ಪ್ರಿಯ ಎಲ್ಲರೂ ನಮ್ಮ ಮುಂದೆ ಬಂದು ಆರಾಧನೆ ನಡೆಸಿಕೊಡ್ತಾರೆ. ಎಲ್ಲರ ಏಕೀಭವಿಸಲು ಎಲ್ಲವರು ಮುಂದೆ ಬಂದು ಆರಾಧನೆ ನಡೆಸಿಕೊಡ್ತಾರೆ. Hallelujah, hallelujah, hallelujah. ಶರೀರವನ್ನು ದೇವರ ಸ್ವಾಧೀನದಲ್ಲಿ ಇರಿಸಿಕೊಂಡಿರುವ ದೇವರಿಗೆ ಆರಾಧನೆ. ಏಕೆಂದರೆ ದೇವರು ಕಳೆದ ವಾರದಿಂದ ಇದುವರೆಗೂ ನಮ್ಮ ಜೊತೆಯಲ್ಲಿ ಅನಾರೋಗ್ಯದಲ್ಲಿ ದುಃಖದಲ್ಲಿ ಸಂತೋಷದಲ್ಲಿ ಜೊತೆಯಾಗಿದ್ದು ನಮ್ಮ ವಾಯುಕರ್ತ ಮಾಡಿದರೆ ಈ ಸಮಯದ ಎಲ್ಲರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ರಕ್ಷಣರ ಎಲ್ಲರೂ ಹಾಲೆಲೂಯಾ, ಹಾಲೆಲೂಯಾ, ದೇವಾದಿ ದೇವನೇ, ರಾಜ್ಯಾದಿ ರಾಜ್ಯನೇ, ಪರಮನ ದೇವ, ನಿತ್ಯನ ತಂದೆ, ಪ್ರಭುಗಳ ಪ್ರಭು, ನಿನಗೆ ನಿಮಗೆ ಸ್ತೋತ್ರ, 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 ಸ್ತೋತ್ರ ಕರ್ತನೇ. ಯೇಸಪ್ಪ, ಆರಾಧಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಂತ ಹೇಳಿದರೆ ರಾಜ ಈ ಸಮಯದಲ್ಲಿ ಕರ್ತನೆ ನಾವು ರಚನೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವ ಸಹಾಯ ಮಾಡಿ ಕರ್ತನೆ.